ನಾವು ತುಂಬ ಮಾಡರ್ನೈಸ್ಡ್ ಅಂತೆಲ್ಲ ಹೇಳ್ತೀವಲ್ಲ, ನವ ನಾಗರಿಕತೆ ಅಂತ ಹೇಳ್ತಾರೆ. ಮಾಡರ್ನ್ ಸಿವಿಲೈಸೇಷನ್, ಮಾಡರ್ನ್ ಕಲ್ಚರ್. ಇದು ನಿಜವಾಗ್ಲೂ ನಿತ್ಯ ನೂತನವಾಗಿ ನಮಗೆ ಶಕ್ತಿ ಕೊಡಬೇಕಾದ್ರೆ ಪೂರ್ವಶಾಸ್ತ್ರ, ನವನಾಗರಿಕತೆ ಎರಡೂ ಯಾವ ರೀತಿ ಒಂದಕ್ಕೊಂದು ಬೆಸ್ಕೊಂಡಿರುತ್ತೆ ನಮಗೆ ಗೊತ್ತಿಲ್ಲ. ಅದನ್ನು ನೋಡಬೇಕು. ಪ್ರಳಯ ಕಾಲದಿಂದಲೂ ಇರೋದು ಹಿಮಗಿರಿ ಅಲ್ವಾ? ಎಷ್ಟು ಹಳೇದು ಪ್ರಾಳೇಯಗಿರಿ. ಆ ಗಿರಿ ಒಳಗೆ ಒಂದು ಗುಹೆ, ಆ ಗುಹೆಯೊಳಗೆ ಹುಟ್ಟುವ ಗಂಗೆ ಎಷ್ಟು ಹಳೇದು, ಎಷ್ಟು ಪ್ರಾಚೀನ. ಅಷ್ಟೇ ಪ್ರಾಚೀನ ಈ ವೇದ ಪುರಾಣ ಇವೆಲ್ಲವೂ ಕೂಡ ಅಷ್ಟೇ ಹಳೇದು. ಈ ಗಂಗೆ ಹರಿಕೊಂಡು ಬರ್ತಾ 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 ಅದಕ್ಕೆ ಟ್ರಿಬ್ಯೂಟರೀಸ್, ಉಪನದಿಗಳು ಸೇರ್ಕೊಳ್ಳುತ್ತೆ. ಕಾಳಿಂದಿ, ಶೋಣೆ ಇವೆಲ್ಲ ಉಪನದಿಗಳು ಸೇರ್ಕೊಳ್ಳುತ್ತೆ. ಅದೇ ರೀತಿ ಈ ವೇದ ಪುರಾಣಗಳೆಲ್ಲ ಬರ್ತಾ 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 ಜನಗಳ, ಮನುಷ್ಯನ ಪೌರುಷ, ಬುದ್ಧಿ, ಯುಕ್ತಿ ಅದೆಲ್ಲ ಸೇರ್ಕೊಳ್ತು ಟ್ರಿಬ್ಯೂಟರಿ ತರ ವೇದಗಳಿಗೆ. ಆದರೆ ಮೂಲ ಗಂಗೆ, ಆ ಮೂಲ ಸ್ವತಃ ಸಿದ್ಧ ಅಲ್ವಾ? ಇದರ ಜೊತೆಗೆ ಸಮ್ಯಕ್ ಜ್ಞಾನ, ಸಮಯಕ್ಕೆ ಉಚಿತವಾದ ಜ್ಞಾನ, ಸಂವಿದಾಪ ಅಂತ ಹೇಳ್ತಾರೆ. ಆ ಸಮ್ಯಕ್ ಜ್ಞಾನ ಒಂದಿಷ್ಟು ಉಪನದಿ ತರ ಸೇರ್ಕೊಂಡ್ರೆ, ಕಾಲದ ಉಪನದಿಯಾಗಿ ಒಂದು ನೆರವು ಕೊಟ್ರೆ ಹೇಗಿರುತ್ತೆ? ಹಿಂದಿಂದು ಅಳಿಬಾರ್ದು, ಅಯ್ಯೋ ಇದೇನಿದೆ ಇದರಲ್ಲಿ ಅನ್ಬಾರ್ದು. ಅದು ಒಂದು ಗಂಗೆ ತರ. ಉಪನದಿಗಳು ಹೇಗೆ ಸೇರ್ಕೊಂತೋ, ಅದು ಹರ್ಕೊಂಡು ಬಂತೋ ಗಂಗೆ, ಹಾಗೆ ನಮ್ಮ ಪೌರುಷ, ನಮ್ಮ ಬುದ್ಧಿ, ಯುಕ್ತಿ ಎಲ್ಲವೂ ಕೂಡ ಈ ವೇದ ಪುರಾಣಗಳ ಜೊತೆ ಸೇರ್ಕೊಳ್ಬೇಕು. ಸಮ್ಯಕ್ ಜ್ಞಾನ ಸೇರ್ಕೊಳ್ಬೇಕು. ಆ ಮೂಲ ಇರುತ್ತೆ, ಮೂಲ ಸ್ವತಃ ಸಿದ್ಧವಾಗಿದೆ, ಆ ಎಸೆನ್ಸ್ ನಾಲೆಡ್ಜ್ ಇದೆ. ಅದಕ್ಕೆ ನಮ್ಮ ಸಮ್ಯಕ್ ಜ್ಞಾನ, ಅದು ಕಾಲದ ಉಪನದಿ, ಆ ನೆರವಿದ್ರೆ ಪರಿಪೂರ್ಣವಾಗತ್ತೆ. ಪ್ರಾಳೇಯಗಿರಿ ಗುಹೆಯ ಗಂಗೆ ವೇದ ಪುರಾಣ, ಕಾಳಿಂದಿ ಶೋಣೆ ಪೌರುಷ ಬುದ್ಧಿಯುಕ್ತಿ, ಮೂಲ ಸ್ವತಃ ಸಿದ್ಧ, ಸಂವಿದಾಪಗೆಗಿಂತೂ ಕಾಲದುಪನದಿ ನೆರವು ಮಂಕುತಿಮ್ಮ. ನಮಗೆ ಇನ್ನೂ ಜ್ಞಾನ ಬೆಳೆಯುತ್ತೆ. ಅದರಿಂದ ಈ ಉಪನದಿಗಳು ಸೇರ್ಕೊಂಡು ಹೇಗೆ ನದಿ ಬೆಳೀತಾ ಹೋಗುತ್ತೋ ಹಾಗೆ ತಿಳಿವಾವುದೀ ಎಳೆಗೆ. ಈ ಭೂಮಿಗೆ ತಿಳಿವು ಯುಗ ಯುಗದಿಂದಲೂ ಆ ಬೆಳಕಾಗಿದೆ ಅಲ್ವಾ? ಯಾವುದು ಯುಗ ಯುಗದಿಂದಲೂ ಬೆಳಕಾಗಿತ್ತೋ, ಯಾವ ತಿಳಿವು ಬೆಳಕಾಗಿತ್ತೋ ಅದೇ ಬೆಳಕು ಇವತ್ತು ಇದೆ. ನಾವು ಅದು ಹಳೇದು ಅದು ಬೇಡ ಅಂತ ಕಳ್ಕೊಂಡ್ರೆ ನಮ್ಗಿಂತ ಸ್ಟುಪಿಡ್ ಯಾರೂ ಇಲ್ಲ. ಅದೇ ಬೆಳಕೇ ಇರೋದು, ಅದೇ ಅರಿವೇ ಇರೋದು, ಅದೇ ತಿಳುವಳಿಕೆನೇ ಇರೋದು. ಯುಗ ಯುಗಕ್ಕೂ ಅದೇ ಬೆಳಕು. ಅದು ಹಳೆ ತಿಳುವಳಿಕೆ, ಅದು ಹಳೆ ಬುದ್ಧಿ, ಹಳೇದು ಅಂತ ಹೇಳಿ ನೀ ಕಳ್ಕೊಂಡ್ರೆ ನೀನು ಮರುಳ. ಆ ತಳಹದಿ ನಮ್ಮೆಲ್ಲ ಹೊಸ ತಿಳಿವಿಗೆ ಅದೇ ತಳಹದಿ ಅಲ್ವಾ? ಬೇಸ್ ಬಿಟ್ಬಿಡ್ಬಾರ್ದು. ಅದೇ ನಿಜವಾದ ಒಂದು ಫೌಂಡೇಶನ್. ಅದು ನಮಗೆ ನಿಜವಾಗ್ಲೂ ಬೇಕಾಗಿರೋದು. ತಳಹದಿ ಅಲ್ತೆ ನಮ್ಮೆಲ್ಲ ಹೊಸ ತಿಳಿವಿಗೆ ಅದು. ಅದಕ್ಕೇನೆ ಹೇಳ್ತಾರೆ, ಹೊಸ ಚಿಗುರು, ಹೊಸ ತಳಿರು, ಅದಕ್ಕೆ ಹಳೆ ಬೇರು ಅಂತ. ಹಳೆ ಬೇರು, ಹೊಸ ತಳಿರು ಅಂತ ಹೇಳ್ತಾರೆ. ಅದು ನೋಡ್ಬೇಕು. ಇಷ್ಟು ಚೆನ್ನಾಗಿದೆ ಅಂದಾಗ ಅದು ಹಳೆ ಬೇರು, ಅದನ್ನ ಬಿಟ್ಬಿಡಕ್ಕಾಗತ್ತಾ? ತಿಳಿವಾವುದೆಳೆಗೆ ಯುಗ ಯುಗದ ಬೆಳಕಾಗಿತ್ತೋ, ಹಳದಂದು ನೀನದನು ಕಳೆಯುವೆಯ ಮರುಳೆ. ತಳಹದಿಯಲ್ತೆ ನಮ್ಮೆಲ್ಲ ಹೊಸ ತಿಳಿವಿಂಗೆ, ಹಳೆ ಬೇರು ಹೊಸ ತಳಿರು ಮಂಕುತಿಮ್ಮ. ವೇದ ಅದರ ಸಾರ ಬೇಕು. ಲೋಕದ ವಿಚಾರ, ಡೇ ಟು ಡೇ ಏನು ನಡೀತಾ ಇದೆ ಲೋಕದ ವಿಚಾರ, ಅದರಲ್ಲಿ ಅದು ಕೂಡ ಬೇಕು.
ಜೊತೆಗೆ ನಮ್ಮ ಅನುಭವ, ಇದು ಮೂರು ಸೇರಬೇಕು. ಇದು ಮೂರೂ ನಾವು ನಮ್ಮ ಯುಕ್ತಿಯಿಂದ ಶೋಧಿಸಿ ಮೂರನ್ನೂ ಕೂಡ ಸಂಯೋಗ ಮಾಡಿ, ಅಂದರೆ ಒಂದೊಂದು ಸಮನ್ವಯಗೊಳಿಸಿ ಒಂದಕ್ಕೊಂದು ಹೊಂದು ಹಾಗೆ ಮಾಡಿ ಶೋಧಿಸಿ, ಯಾವಾಗ ನಾವು ನಮ್ಮ ಅಂಡರ್ಸ್ಟ್ಯಾಂಡಿಂಗ್, ಮ್ಯಾನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ, ಭಾಳ ಇಂಪಾರ್ಟೆಂಟು, ಅದು ಸಾಧಿತ ಜ್ಞಾನ ಅಂತ ಹೇಳ್ತಾರೆ. ಅದನ್ನು ನಾವು ಪ್ರಮಾಣವಾಗಿ ಇಟ್ಕೊಂಡ್ರೆ ನಮ್ಮ ದಾರಿಗೆ ಖಂಡಿತವಾಗ್ಲೂ ಅದು ಬೆಳಕಾಗತ್ತೆ, ನಮ್ಮ ದಾರಿಗೆ ನಿಜವಾಗ್ಲೂ ದೀಪ ಆಗುತ್ತದು. ಅದೇ ನಮ್ಮ ದಾರಿಗೆ ಗುರು ಆಗೋದು. ವೇದ, ಲೋಕಾಚಾರ, ನಿನ್ನ ಅನುಭವದ ಯುಕ್ತಿ ಶೋಧಿಸಿ ಮೂರನ್ನು ಸಂವಾದಗೊಳಿಸು, ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣವದು. ಇದೇ ಪ್ರೂಫ್. ಯಾವುದು ಪ್ರೂಫು? ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ಮ್ಯಾನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದಿ ಪ್ರೂಫ್. ನಮಗೆ ಅದು ಬೆಳಕು, ನಮ್ಮ ದಾರಿಗೆ ಬೆಳಕು. ಯಾವುದನ್ನು ಹಳೇದು ಅಂತ ಬಿಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಪೂರ್ವಶಾಸ್ತ್ರ ನವನಾಗರಿಕತೆ ಅಂತಲೇ ಶುರು ಮಾಡ್ತಾರೆ. ಯಾವುದು ತಿಳಿವಾಗಿತ್ತು, ಯಾವುದು ಅರಿವಾಗಿತ್ತು, ಅದೇ ಯುಗದ ಬೆಳಕಾಗಿತ್ತು. ಅದನ್ನು ಹಳೇದಂತ ನೀವು ಕಳ್ಕೊಳ್ಬೇಡ ಸ್ಟುಪಿಡಿಟಿಯಿಂದ. ಅದು ತಳಹದಿ ಇಲ್ಲದೆ ನಮ್ಮ ಹೊಸ ತಿಳಿವು ಬರಕ್ಕೆ ಸಾಧ್ಯ ಇಲ್ಲ. ಹಳೆ ಬೇರ್ ಬೇಕು ಹೊಸ ತಳಿರಿಗೆ. ವೇದ ಬೇಕು, ಲೋಕಾಚಾರವೂ ಬೇಕು, ನಿನ್ನ ಅನುಭವನೂ ಬೇಕು, ಯುಕ್ತಿಯಲ್ಲಿ ನೀನು ಶೋಧಿಸಬೇಕು. ಮೂರನ್ನು ಕೂಡ ಸಂಯೋಗ, ಒಂದಕ್ಕೊಂದು ಹೊಂದಿಕೆ ಇರೋಂಗೆ ಮಾಡ್ಕೊಳ್ಬೇಕು. ಅದು ನಿಜವಾದ ಸಾಧಿತ ಜ್ಞಾನ. ನಿನ್ನ ಅನುಭವದಲ್ಲಿ ಅದನ್ನು ಸಾಧಿತ ಜ್ಞಾನ, ಇದು ನರಸಾಧ್ಯ ಪ್ರಮಾಣ. ಇದು ನಮಗೆ ನಾವು ಮಾಡಿಕೊಳ್ಳುವಂತಹ ಪ್ರೂಫ್. ಇದೇ ನಮ್ಮ ದಾರಿ ಬೆಳಕು. ಈ ಶ್ಲೋಕ ಅಂತೂ ಎಲ್ಲರೂ ಕೋಟ್ ಮಾಡ್ತಾರೆ. ನಾನು ಭಾಳ ಕೇಳಿದ್ದೀನಿ, ಆದರೆ ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೋಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಇದನ್ನು ತುಂಬ ಜನ ಇದನ್ನು ಕೋಟ್ ಮಾಡ್ತಾರೆ. ಮಂಕುತಿಮ್ಮನ ಕಗ್ಗದಲ್ಲಿ ಹೀಗೆ ಹೇಳಿದ್ದಾರೆ DVG ಅಂತ. ಆದರೆ ನಾವು ಗಮನಿಸಿ ನೋಡಬೇಕು, ಯಶಸ್ಸು ಜೀವನಕ್ಕೆ, ಮನುಷ್ಯನ ಜೀವನಕ್ಕೆ ಯಾವುದು ಅನ್ನೋದು ತುಂಬ ಚೆನ್ನಾಗಿ ವಿವರಣೆ ಇದೆ ಇದರೊಳಗೆ. ಯಾವುದು ಜಸವು ಜನಜೀವನಕ್ಕೆ, ಜಸವು ಜೀವನಕ್ಕೆ, ಜಸ ಅಂದರೆ ಯಶಸ್ಸು ಜನಜೀವನಕ್ಕೆ ಯಾವುದು? ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು. ನಮ್ಮ ಜೀವನದ ಸೊಬಗಿಗೆ ಹೊಸ ಚಿಗುರು ಹಳೆ ಬೇರು ಎರಡೂ ಬೇಕು. ಅಂದ್ರೇನು? ಋಷಿ ವಾಕ್ಯ ಬೇಕು, ಗುರುವಾಕ್ಯ ಬೇಕು. ಹಿಂದೆ ಏನು ಹೇಳಿದ್ದಾರೆ ಆ ವೇದದ ಉಪನಿಷತ್ತುಗಳ ಸಾರ, ಭಗವದ್ಗೀತೆ ಸಾರ ಬೇಕೇ ಬೇಕು. ಅದರ ಜೊತೆಗೆ ವಿಜ್ಞಾನದ ಕಲೆ ಮೇಳೈಸಬೇಕು. ವಿಜ್ಞಾನದ ಕಲೆ ಮೇಳೈಸಬೇಕು. ಮಾಡರ್ನ್ ಮೈಂಡ್, ನಾನು ಯಾವಾಗಲೂ ಹೇಳ್ತೀನಿ, ವಿಸ್ಡಮ್, ಓಲ್ಡ್ ವಿಸ್ಡಮ್ ಟು ದಿ ಮಾಡರ್ನ್ ಮೈಂಡ್ ಅಂತ. ಮಾಡರ್ನ್ ಮೈಂಡ್ ಬೇಕು. ಯಾಕೆಂದ್ರೆ ಇವಾಗ ಮನಸ್ಸು ಆ ರೀತಿ ಕೆಲಸ ಮಾಡ್ತಾ ಇದೆ. ಓಕೆ, ಹೊಸ ಯುಕ್ತಿ ಹಳೆ ತತ್ವ, ಹೊಸ ಯುಕ್ತಿ ನಿಂದು, ಹಳೆ ತತ್ವ ಅದು ಒಡಗೂಡೆ ಧರ್ಮ. ನಿನ್ನ ಧರ್ಮ ಏನು? ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಆ ಧರ್ಮ, ಹಳೆದು ಹೊಸ್ತು ಸೇರಿರೋ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಅದರಿಂದನೇ ನಾವು ಯಾವಾಗಲೂ ಹಿಂದಿನವ್ರು ಹೇಳಿದ್ದು ಅಂತೀವಿ. ಇವತ್ತು ಹೇಳ್ತಾ ಇದೆ, ಅದನ್ನು ಕಡೆಗಾಣಿಸ್ಬಾರ್ದು ಅಥವಾ ಅದೇ ಸರಿ ಅಂತ ಮಾಡಬಾರ್ದು. ಎರಡೂ ಸೇರಿಸ್ಬೇಕು. ಹೊಸ ಯುಕ್ತಿ ಹಳೆ ತತ್ವ ಜ್ಞಾಪಕ ಇಟ್ಕೋಬೇಕು. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಮೊದಲನೇದು ವೇದಗಳು, ಶಾಸ್ತ್ರಗಳು, ಲೋಕನೀತಿಗಳು. ಇದೆಲ್ಲವೂ ಎಲ್ಲಿವರೆಗೂ ಬೇಕು? ಬರೀ ಇದನ್ನೇ ತಗೊಂಡ್ರೆ ವೇದಗಳು, ಬರೀ ವೇದನೇ ಹೇಳ್ಕೊಂಡು ಕೂತಿರೋದು ಇರಲಿ, ಹೇಳ್ಕೊಳ್ಳಿ. ಬರೀ ಶಾಸ್ತ್ರಗಳೇ ಮಾಡ್ತಾ ಇರೋದು, ಬರೀ ಲೋಕನೀತಿಯಲ್ಲೇ ಇರೋದು, 1, 3 ಸೇರಿಸಿಲ್ಲ, ಸಮನ್ವಯ ಆಗಿಲ್ಲ,
ಇವತ್ತಿನ ಅನುಭವಕ್ಕೆ ಬಂದಿಲ್ಲ. ಇದು ಮತ್ತು ಕತ್ಲಲ್ಲಿ ಒಂದು ರೋಡ್ ಲೈಟ್ ಥರ, ಒಂದು ಪಂಜು ಅಂತಾರಲ್ಲ, ದಾರಿದೀಪ ಅಷ್ಟೇ. ಯಾರೇ ಕತ್ಲಲ್ಲಿರೋರಿಗೆ, ಯಾರು ಜ್ಞಾನಿಗಳು ಅರಿವಲ್ಲಿರ್ತಾರೋ, ಯಾರು ಜೀವನನ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಶೋಧಿಸ್ಕೊಂಡು ಆತ್ಮಸಂಶೋಧನೆ ಮಾಡಿಕೊಂಡು ಆ ಕಾನ್ಷಿಯಸ್ ಲೆವೆಲಲ್ಲಿ ಯಾರು ಇರ್ತಾರೆ, ಸೌಧವೇರೋದು ಅಂತಾರೆ, ಆ ಹೈಯರ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್. ನಭವ ಸೇರೋದು, ಸೌಧವೇರೋದು ಅಂತಾರೆ. ಹೈಯರ್ ಲೆವೆಲ್ನಲ್ಲಿ ಥಿಂಕಿಂಗ್ ಇದ್ದಾಗ ಬೀದಿ ಬೆಳಕಿಂಗ್ ಏನು ಬೇಕು ಅವ್ರಿಗೆ? ಇದೆಲ್ಲ ಬೀದಿ ಬೆಳಕು. ವೇದಗಳು, ಶಾಸ್ತ್ರಗಳು, ಲೋಕನೀತಿಗಳು ಎಲ್ಲ ಬೀದಿ ಬೆಳಕು, ಪಂಜು. ಕತ್ಲಲ್ಲಿ ಓಡಾಡೋರಿಗೆ ಬೇಕದು. ಆದರೆ ಬೆಳಕಿಗೆ ಬಂದವ್ರಿಗೆ, ಅರಿವಿರೋರಿಗೆ, ತಿಳುವಳಿಕೆ ಇರೋರಿಗೆ, ಅವ್ರು ಯೋಚನೆ ಮಾಡೋರಿಗೆ, ಚಿಂತನೆ ಮಾಡೋರಿಗೆ, ಅವರು ನಭದಲ್ಲಿರೋರು, ಸೌಧವೇರಿದವರು, ಬೀದಿ ಬೆಳಕಿಂದೇನು ಮಂಕುತಿಮ್ಮ, ಇದನ್ನೆಲ್ಲ ಅವ್ರಿಗೆ ಬೇಡ. ಅದೆಲ್ಲ ಮೀರಿದ್ದಾರೆ ಅವರು. ವೇದಕ್ಕೂ ಶಾಸ್ತ್ರಕ್ಕೂ ಲೋಕನೀತಿಗೂ ಮೀರೋದು ಯಾವಾಗ ಅಂದರೆ, ಹೊಸ ಯುಕ್ತಿ ಹಳೆ ತತ್ವದೊಡೆ ಧರ್ಮವನ್ನ ಮಾಡಿ ಆ ಧರ್ಮವನ್ನ ನಡೆಸ್ಕೊಂಡಾಗ. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ ಅಂತೀವಲ್ಲ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳೈಸಿ ಯಾರು ಜೀವನದಲ್ಲಿ ಯಶಸ್ಸನ್ನ ಪಡೆದಿದ್ದಾರೆ ಅವರಿಗೆ ವೇದಶಾಸ್ತ್ರ, ಲೋಕನೀತಿ ಎಲ್ಲಾನು ಕೂಡ ರೋಡ್ ಲೈಟ್ ಇದ್ದಂಗೆ, ಪಂಜಿದ್ದಂಗೆ ಅಷ್ಟೇನೆ ಅಂತ. ವೇದಗಳು, ಶಾಸ್ತ್ರಗಳು, ಲೋಕನೀತಿಗಳೆಲ್ಲ ಹಾದಿ ತೋರಲು ನಿಶಿಯೊಳಿರುವ ಪಂಜುಗಳು. ಸೌಧವೇರಿದವಂಗೆ ನಭವ ಸೇರಿದವಂಗೆ ಬೀದಿ ಬೆಳಕಿಂದೇನೋ ಮಂಕುತಿಮ್ಮ. ಪೂರ್ವಶಾಸ್ತ್ರ ನವನಾಗರಿಕತೆ ಅಂತ ಇದೆ. ಇದು ತುಂಬ ಯೋಚನೆ ಮಾಡಬೇಕು, ನಾವು ಕೂಡ ಚಿಂತನೆ ಮಾಡಬೇಕು. ಎಲ್ಲ ಮಾಡರ್ನ್ ಅಂತ ಎಲ್ಲ ಇದನ್ನೇ ಹಿಡ್ಕೊಳ್ಳೋದು, ಅದು ಸರಿಯಾದ ಯುಕ್ತಿ ಅಲ್ಲ, ಸರಿಯಾದ ಬುದ್ಧಿ ಅಲ್ಲ, ಅದು ಹುಚ್ಚುತನ ಆಗುತ್ತೆ. ಭಾಳ ಹಳೇದನ್ನೇ ಹಿಡ್ಕೊಂಡು ನಾನು ಅದನ್ನೇ ಮಾಡ್ಕೊಂಡಿರ್ತೀನಿ ಅಂದ್ರೂ ಹುಚ್ಚುತನ ಆಗುತ್ತೆ. ಹೇಗೆ ಈ ಉಪನದಿ, ಕಾಲದ ಉಪನದಿ ಸೇರಿಕೊಂಡು ನಾವು ನದಿ ಬೆಳೆಯುತ್ತೋ ಆ ರೀತಿ ಬೆಳೀತಾ ಹೋಗಬೇಕು.